ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ವರ್ಲ್ಡ್. ನಾನು ಇವತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಒಂದು ತೊಗೊಬಂದಿದ್ದೀನಿ. ಅದೇನಪ್ಪ ಅಂದರೆ ವಡೆ. ಸಾಮಾನ್ಯವಾಗಿ ವಡೆ ಅಂತ ಅಂದರೆ ಕಡಲೆಬೇಳೆ ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ವಡೆ ಮಾಡೋದನ್ನು ನೋಡಿದ್ದೀರಾ. ನಾನಿಲ್ಲಿ ಹಲಸಂದೆ ಕಾಳು ಮತ್ತು ಸ್ಪೆಷಲ್ ಐಟಮು ನುಗ್ಗೆ ಸೊಪ್ಪು ಬಳಸಿ ವಡೆ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಹಲಸಂದೆ ಕಾಳು ವಡೆ ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಅದೇ ಕಡಲೆಬೇಳೆ ವಡೆನ ತಿಂದು ಡಿಫ್ರೆಂಟಾಗಿರೋ ವಡೆ ಬೇಕು ಅಂತಂದರೆ ಈ ರೆಸಿಪಿನ ಟ್ರೈ ಮಾಡಿ. ಹಲಸಂದೆ ಕಾಳು ವಡೆ ಮಾಡೋದಕ್ಕೆ ಮೊದಲಿಗೆ ನಮಗೆ ಹಲಸಂದೆ ಕಾಳು ತೊಗೋಬೇಕು. ನಾನಿಲ್ಲಿ ಬಿಳಿ ಹಲಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಹಲಸಂದೆ ಕಾಳನ್ನ 4 to 5 hours ನೀರಿನಲ್ಲಿ ನೆನೆ ಹಾಕಿದ್ದೀನಿ. ನೀವು ಓವರ್ನೈಟ್ ನೆನೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಮ್ಮ ಮೇಯ್ನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ನುಗ್ಗೆ ಸೊಪ್ಪು ಕಬ್ಬಿಣಾಂಶದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಫೈಬರ್ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಇದು ಕಣ್ಣಿಗೆ ಒಳ್ಳೆಯದು, ನಮ್ಮ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನುಗ್ಗೆ ಸೊಪ್ಪನ್ನ ನಾವು ಬಳಸ್ತಾ ಇರಬೇಕು. ಆ ನುಗ್ಗೆ ಸೊಪ್ಪಲ್ಲಿ ನಾವು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನುಗ್ಗೆ ಸೊಪ್ಪನ್ನ ನಾನಿಲ್ಲಿ ಚೆನ್ನಾಗಿ ಸಣ್ಣಗೆ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ನೀರಿನಲ್ಲಿ ಒಂದು ಸರ್ತಿ ತೊಳ್ಕೊಳ್ತಾ ಇದ್ದೀನಿ. ಹೀಗೆ ತೊಳ್ಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪಿನ ಮೇಲೆ ಇರೋವಂಥ ಡಸ್ಟು ಎಲ್ಲ ಕ್ಲಿಯರ್ ಆಗುತ್ತೆ. ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ನೀರನ್ನ ಸೋದಿಸ್ಕೊಂಡು ಅದನ್ನು ನಾನು ಒಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ನಾವು ಕಟ್ ಮಾಡಿ ಹಾಕಬಾರ್ದು. ಕಟ್ ಮಾಡಿದ್ರೆ ಅದರಲ್ಲಿ ಕಹಿ ಅಂಶ ಬಂದುಬಿಡುತ್ತೆ. ಹಾಗಾಗಿ ಎಲೆಗಳನ್ನ ನಿಧಾನಕ್ಕೆ ಬಿಡಿಸ್ಕೊಂಡು ನುಗ್ಗೆ ಸೊಪ್ಪನ್ನು ಬಟ್ಲಿಗೆ ಹಾಕೋಬೇಕು. ಹಲಸಂದೆ ಕಾಳು ತುಂಬ ಚೆನ್ನಾಗಿ ನೆನೆ ಹಾಕಿದ್ದೆ. ಅದನ್ನು 2 ಸರ್ತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರು ಸೋರು ಹಾಕಿಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ. ನೀವು ಹಾಗೆ ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ತೊಗೋಬೋದು. ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ ತೊಗೊಳ್ಳಿ. ಹಾಗೆ ಸ್ವಲ್ಪ ಶುಂಠಿ, 1 ಪೀಸ್ ಚಕ್ಕೆ, ಒಂದು 3 ಲವಂಗ, ಒಂದು 7 ರಿಂದ 10 ಕಾಳು ಮೆಣಸು, ಕರಿ ಮೆಣಸನ್ನ ಹಾಕ್ಕೊಂಡು ನಾವು ಹಾಗೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆನಪಿರಲಿ, ನಾವಿಲ್ಲಿ ಸ್ವಲ್ಪನೂ ನೀರು ಹಾಕಬಾರ್ದು. ಮಿಕ್ಸಿಲಿ ವಡೆ ಮಾಡಬೇಕಾದ್ರೆ ನಾವು ನೀರನ್ನ ಹಾಕಬಾರ್ದು. ಹಾಗೆ ತರಿಯಾಗಿ ಫ್ರೈ ಮಾಡ್ಕೊಂಡಿದ್ದ ಮಸಾಲೆಗೆ ಈಗ ನೆನೆ ಹಾಕಿರೋ ಹಲಸಂದೆ ಕಾಳನ್ನ ಹಾಕ್ಕೊಂಡು ಹಾಗೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ವಲ್ಪ ವಡೆಗೆ ತರಿಯಾಗಿ ರುಬ್ಬಿದ್ರೇ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿರೋವಂಥ ಮಸಾಲೆನ ನಾವು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಇಲ್ಲಿ ಸಣ್ಣದಾಗಿ 2 ಈರುಳ್ಳಿನ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಪೌಡರ್ ಹಾಕೋದು ಬೇಡ ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿನೇ ನಾವು ತರಿಯಾಗಿ ರುಬ್ಕೊಂಡ್ವಲ್ಲ, ಆ ಟೈಮ್ನಲ್ಲೇ ಒಣಮೆಣ್ಸಿನ್ಕಾಯಿನೂ 1-2 ಹಾಕ್ಕೊಂಡು ರುಬ್ಕೋಬೋದು. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವಡೆ ಹಿಟ್ಟು ರೆಡಿ ಆಗುತ್ತೆ. ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಈ ವಡೆ ಹಿಟ್ಟನ್ನು ನಾವು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಗೋಲಿ ಮಾಡಿಕೊಂಡು ಅದನ್ನು ಕೈಯಲ್ಲೇ ನೀರು ಹಚ್ಕೊಂಡು ತಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಈ ಹಲಸಂದೆ ಕಾಳು ವಡೆಯನ್ನು ನಾವು ಸ್ವಲ್ಪ ದಪ್ಪದಾಗೇ ಫ್ರೈ ಮಾಡ್ಕೋಬೇಕು, ದಪ್ಪದಾಗೆ ತಟ್ಕೋಬೇಕು. ತುಂಬ ತೆಳ್ಳಗೆ ತಟ್ಕೊಂಡ್ರೆ ಟೇಸ್ಟಿಯಾಗಿರೋದಿಲ್ಲ. ಹಾಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಹಾಕಿದ್ಮೇಲೆ ಅದು ಮೇಲೆ ಎದ್ದು ಬರುತ್ತೆ. ಅದು ಮೇಲೆ ಎದ್ದು ಬಂದ ಮೇಲೆ ನಾವು ವಡೆನ ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡಿಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ವಡೆ ನೀಟಾಗಿ ಬೆಂದಿದೆ ಅಂತಂದರೆ ಆ ಬಬಲ್ಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಬಲ್ಸ್ಗಳೆಲ್ಲ ಕಮ್ಮಿಯಾಗಿ ವಡೆ ಗೋಲ್ಡನ್ ಕಲರ್ ಬಂದರೆ ವಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾವು ಡೀಪ್ ಫ್ರೈ ಮಾಡ್ಕೊಂಡಿರೋ ವಡೆನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಹಲಸಂದೆ ಕಾಳು ಮತ್ತು ನುಗ್ಗೆ ಸೊಪ್ಪು ಬಳಸಿ ನಾವು ಟೇಸ್ಟಿಯಾಗಿರೋ ವಡೆನ ರೆಡಿ ಮಾಡಿದ್ದೀನಿ. ನಾನು ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ಮೇಲೆ ಕ್ರಿಸ್ಪಿಯಾಗಿದೆ,
ಒಳಗಡೆ ಎಷ್ಟು ಸಾಫ್ಟಾಗಿ ಎಲ್ಲ ನೀಟಾಗಿ ಬೆಂದಿದೆ ನೋಡಿ. ಈ ರೀತಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿರೋ ಹಲಸಂದೆ ಕಾಳು ವಡೆನ ನೀವು ಸಹ ಟ್ರೈ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.